ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಲಿವರ್ ರೆಸಿಪಿ ನೋಡೋಣ ಬನ್ನಿ. ಒಂದು ಜಾರ್ ತಗೊಳ್ಳಿ. ಜಾರಲ್ಲಿ ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ಒಂದು 4-5 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಒಂದು ಇಡೀ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ, ಟೊಮೆಟೊ ಒಂದು ಹಾಕ್ಕೋಬೋದು. ಆಪ್ಷನಲ್ ಇರುತ್ತೆ ಇದು. ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ನಾನು ಹಾಕ್ತಾಯಿದ್ದೀನಿ. ಮತ್ತು ಬೆಳ್ಳುಳ್ಳಿ ಕೂಡ ಸಿಪ್ಪೆ ತೆಗ್ದಿಲ್ಲ, ನಾನು ಹಂಗೆ ಹಾಕ್ತೀನಿ. ಕೊತ್ತಂಬರಿ ಒಂದು ಇಡೀ ಹಾಕ್ಕೋಬೇಕು. ಕೊತ್ತಂಬರಿ ಹಾಕ್ಕೊಂಡ್ಮೇಲೆ ಚಕ್ಕೆ, ಲವಂಗ, ಮೆಣಸು, ಒಂದು ಏಲಕ್ಕಿ ಹಾಕ್ಕೊಬೇಕು. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಮಸಾಲ ಹಾಕ್ಕೊಬೇಕು. ಧನಿಯಾ ಪೌಡರು 4-5 ಸ್ಪೂನ್ ಹಾಕ್ಕೊಬೋದು. 4-3 ಕ್ವಾಂಟಿಟಿ ತಕ್ಕ ಎಷ್ಟಾದರೂ ಹಾಕ್ಕೊಬೋದು. ಇವಾಗ ಹಂಗೆ ಮೆಣಸಿನ ಪುಡಿ ಹಾಕ್ಕೋಬೇಕು. ನನಗೆ ಖಾರ ಸರಿಯಾಗಿಲ್ಲ ಅನ್ನಿಸ್ತು, ಅದಕ್ಕೆ ಖಾರಕ್ಕೆ ಇನ್ನೂ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ ಪುಡಿ ಇಲ್ಲ ಅಂದರೆ ಮೆಣಸಿನ್ಕಾಯಿನೇ ಅಷ್ಟು ಹಾಕ್ಕೊಬೋದು. ಇವಾಗ ಅರಿಶಿನ ಪುಡಿ ಹಾಕ್ಕೊಬೇಕು. ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಇಟ್ಕೋಬೇಕು. ನೋಡಿ, ಲಿವರ್ ತೊಳೆದಿಟ್ಕೊಂಡಿದ್ದೀವಿ. ಇವಾಗ ಸ್ಟವ್ ಮೇಲೆ ಪ್ಯಾನ್ ಇಕ್ಕಿ, ಪ್ಯಾನ್ ಮೇಲೆ ಆಯಿಲ್ ಹಾಕ್ಬಿಟ್ಟು ಹೀಟ್ ಆದಮೇಲೆ ಸಾಸಿವೆ, ಈರುಳ್ಳಿ ಒಗ್ಗರಣೆ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕದು. ಚೆನ್ನಾಗಿರುತ್ತೆ ಲಿವರ್ ಸಾಂಬಾರಿದು. ಗ್ರೇವಿ ಅಂತಾರೆ, ಲಿವರ್ ಗ್ರೇವಿ. ತೊಳೆದಿಟ್ಟಿರೋ ಲಿವರ್ ಎಲ್ಲ ಅದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಇದನ್ನೆಲ್ಲ ಪೂರ್ತಿ ತಿರ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ಉಪ್ಪು ಸ್ವಲ್ಪ ಹಾಕ್ಕೊಬೇಕು. ಅದರಲ್ಲೇ ಉಪ್ಪು ಹಿಡಿಬೇಕು ಅಂದರೆ ಅದರಲ್ಲೇ ಹಾಕಬೇಕು. ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡಾದ್ಮೇಲೆ ಒಂದು ಸರಿ ತಿರುಗಿಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕ್ರಿ ಇದು. ನೋಡಿ, ಫ್ರೈ ಆಗಿದೆಯಲ್ಲ. ಇವಾಗ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಏನಿರುತ್ತೆ ಅದೆಲ್ಲ ಹಾಕ್ಕೋಬೇಕು. ಅದರಲ್ಲಿ ಖಾರ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಹೆಚ್ಕೊಂಡಿರ್ತೀವಲ್ಲ, ಅದು ಸ್ವಲ್ಪ ಮೇಲೆ ಉದುರಿಸಿ. ಟೇಸ್ಟ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಹಾಕೋದ್ರಿಂದ. ಇವಾಗ ನೋಡಿ, ಹಾಕಿದ್ದೀವಲ್ಲ, ಸ್ವಲ್ಪ ನೋಡಿ ಕುದಿ ಬಂದಿದೆ ನೋಡಿ. ಚೆನ್ನಾಗಿ ಇದು ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆಯಲ್ಲ. ಬಿಸಿ ಬಿಸಿ ಮುದ್ದೆ ಜೊತೆ ಸೌತೆಕಾಯಿ, ಈರುಳ್ಳಿ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರ್ ಟೇಸ್ಟ್ ಇರುತ್ತೆ ಇದು. ಮುದ್ದೆ ಜೊತೆ, ಚಪಾತಿ ಜೊತೆ, ರೈಸ್ ಏನಕ್ಕಾದರೂ ಸೂಪರಾಗಿರುತ್ತೆ. ಇವತ್ತು ನಾವು ಮುದ್ದೆ ಮಾಡಿದ್ವಿ ಮನೆಯಲ್ಲಿ. ಚೆನ್ನಾಗಿದೆಯಲ್ಲ.